ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರೇನ್ರಿ? ಆಷಾಢ ಮಾಸದ ಮೊದಲನೇ ಗುರುವಾರ. ಹಂಗ ಆಷಾಢ ಮಾಸದೊಳಗೆ ಬರುವ 4 ಶುಕ್ರವಾರನು ಬಹಳ ಅಂದ್ರೆ ಬಹಳ ಚಲೋ. ಶ್ರಾವಣ ಮಾಸದೊಳಗೆ ಶುಕ್ರವಾರಕ್ಕೆ ಎಷ್ಟು ಮಹತ್ವ ಅದನೋ ಹಂಗೆ ಆಷಾಢ ಮಾಸದೊಳಗೆ ಬರುವ ಶುಕ್ರವಾರಕ್ಕೂ ಅಷ್ಟೇ ಮಹತ್ವ ಅದ ರೀ. ಇವತ್ತು ನಮ್ಮ ಮನೆ ಒಳಗೆ ಏನು ಪೂಜಾ ಅಂತ ಕೇಳ್ತೀರೇನ್ರಿ? ಆದಷ್ಟು ಮೊನ್ನೆ ಒಂಚೂರು ಹೇಳೀನಿ ನಿಮಗೆ, ಮತ್ತು ಇದನ್ನು ಹೇಳ್ತೀನಿ ಏನು ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ನಾವು ಮಠಕ್ಕೇನು ಹೋಗಿರ್ತೀವಲ್ಲ, ಅಲ್ಲಿ ಹೋದಾಗ ಆಕಳು ಸಗಣಿ ಹಾಕಿತ್ತು. ಹೀಗಾಗಿ ನೆನಪಾಯ್ತು, ನಾಳೆ ಗುರುವಾರ ಮತ್ತು ಶುಕ್ರವಾರ ಮನೆ ಮುಂದೆ ಸಾರಿಸು ಸಗಣಿಯಿಂದ ಸಾರಿಸೋ ಉದ್ದೇಶ ಎಷ್ಟು ಅದ ಅಂದ್ರೆ ಎಷ್ಟು ಪಾಸಿಟಿವ್ ವೈಬ್ಸ್ ಇದು ಸ್ಪ್ರೆಡ್ ಮಾಡ್ತದೆ. ಮತ್ತು ವೈಜ್ಞಾನಿಕವಾಗಿಯೂ ಭಾಳ ಅಂದ್ರೆ ಭಾಳ ಚಲೋ ರೀ. ಯಾವುದೇ ಹುಳು ಪಡಿ ಮೊದ್ಲು ಅದರ ಸಲುವಾಗಿ ಸಾರಿಸ್ತಿದ್ರು. ಈಗ ಯಾವುದೇ ಕೆಟ್ಟ ದೃಷ್ಟಿ ಮನೆ ಮೇಲೆ ಬೀಳಬಾರ್ದು. ಮತ್ತು ನಾವು ಮೊದಲೇ ಮತ್ತು ಥಳಿ ಹೊಡೆದು ರಂಗೋಲಿ ಹಾಕೋದು ಅದು ಕೂಡ ಭಾಳ ಶ್ರೇಷ್ಠನೇ. ಅದನ್ನೇ ಒಂದು ಪಾಸಿಟಿವ್ ವೈಬ್ಸನ್ನು ಸ್ಪ್ರೆಡ್ ಮಾಡ್ತಿರ್ತದೆ. ಅದರೊಳಗೂ ನಾವು ಆಕಳ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕ್ತೀವಲ್ರಿ, ಅದು ಅಂತೂ ಇನ್ನೂ ಚಲೋ ನೋಡ್ರಿ. ಆದರೆ ಇದು ಎಲ್ರಿಗೂ ಪಾಸಿಬಲ್ ಆಗಂಗಿಲ್ಲ. ಬಟ್ ನಾ ಏನು ಮಾಡ್ಲಿಕತ್ತೀನಿ ಅನ್ನೋದನ್ನು ತೋರಿಸ್ಲಿಕತ್ತೀನಿ. ನಾ ಹೆಚ್ಚಾಗಿ ದೀಪಾವಳಿ ಒಳಗೆ ಶ್ರಾವಣ ಮಾಸ ಶುಕ್ರವಾರ ಆಕಳ ಸಗಣಿ ತಂದು ಒಂದು ಚಂಬು ಒಳಗೆ ಕಲಿಸಿ ಅದರೊಳಗೆ ಸ್ವಲ್ಪ ಅರಿಶಿನ ಹಾಕಿ ಅದರಿಂದೇ ಥಳಿ ಹೊಡೆದಿರ್ತೀವಿ ಒಂಚೂರು. ಅದಕ್ಕೆ ಇವತ್ತದು ನೆನಪಾಯಿತು, ನಿನ್ನೆನೇ ತೊಗೊಂಡು ಬಂದಿದ್ವಿ. ಹಾಗಾಗಿ ಇವತ್ತು ನಾಳೆ 2 ದಿವಸ ಸಾರಿಸಿ ರಂಗೋಲಿ ಹಾಕಿದ್ರಾಯ್ತು. ನನಗೂ ಸೇರ್ತದ್ರಿ ಇದೆಲ್ಲ ಹಿಂಗೆ ಮಾಡಲಿಕ್ಕೆ. ಹಾಗಾಗಿ ಸಿಕ್ತು ಅಂದರೆ ಬಿಡಂಗಿಲ್ಲ, ಬೇಕೇ ಬೇಕು ಅನ್ನೋದೇನು ಇಲ್ಲ. ಆದರೆ ಸಿಕ್ತು ಅಂತಂದ್ರೆ ತೊಗೊಂಡು ಬರೋದು ಅನುಕೂಲ ಇದ್ರೆ. ಎಲ್ರಿಗೂ ಇದು ಅನುಕೂಲ ಆಗಂಗಿಲ್ಲ, ನನಗೂ ಗುರ್ತದ. ಇತ್ತಂದ್ರೂ ಅಪಾರ್ಟ್ಮೆಂಟ್ ಒಳಗೆಲ್ಲ ಇದು ಸಗಣಿ ತೊಗೊಂಡು ಸಾರಿಸೋದು ಎಲ್ಲ ಹೆಂಗೆ ಆಗ್ತದೆ. ಆದರೆ ನಮಗಿದು ಅನುಕೂಲ ಅದ ಅಂಥೇಳಿ ತೊಗೊಂಡು ಸಾರಿಸ್ತೀವಿ ನೋಡ್ರಿ. ಇವತ್ತು ಗುರುವಾರ ಲಕ್ಷ್ಮೀ ಪೂಜೆ ಮಾಡ್ಲಿಕತ್ತೀನಿ ರೀ. ನಮ್ಮದು ಒಂದು ಗುರುವಾರ ಉಳ್ದಿತ್ರಿ. ಒಂದು ಮಾರ್ಗಶಿರ ಮಾಸದೊಳಗೆ ಏನು ಗುರುವಾರ ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ, ಒಂದು ಗುರುವಾರ ಉಳ್ಕೊಂಡಿತ್ತು. ಆ್ಯಕ್ಚುಲಿ ಅದನ್ನು ಅಧಿಕ ಮಾಸನಾಗೆ ಮಾಡಬೇಕು ಅಂದ್ಕೊಂಡೆ, ಆಗಲೇ ಇಲ್ರಿ. ಅದು ಇವತ್ತು ಕಾಲಕ್ಕೆ ಕೂಡಿ ಬಂದದ. ಹಾಗಾಗಿ ಇವತ್ತೇನದ ಗುರುವಾರ ಲಕ್ಷ್ಮೀ ಪೂಜಾ ಒಂದೇನು ಉಳ್ದಿತ್ತಲ್ಲ, ಮತ್ತು ಸ್ಟಾರ್ಟ್ ಮಾಡೋದು ಹೆಂಗೂ ನಾವು ಮಾರ್ಗಶಿರ ಲಕ್ಷ್ಮೀ ಪೂಜಾ ಮಾರ್ಗಶಿರ ಮಾಸದೊಳಗೆ ಸ್ಟಾರ್ಟ್ ಮಾಡಿರ್ತೀವಿ. ಉಳ್ದದ್ದನ್ನು ನಾವು ಯಾವಾಗ ಬೇಕಾದರೂ ಮುಗಿಸ್ಬೋದು ಅಂಥೇಳಿ ಆಚಾರ್ಯಗೆ ನಾವು ಕೇಳಿದ್ವಿ. ಅದನ್ನು ಒಂದು ಉಳ್ಕೊಂಡಿತ್ತು ಹೆಂಗೆ ಮಾಡ್ಬೇಕ್ರಿ ಅಂತ. ಅದನ್ನು ಯಾವಾಗ ನಿಮ್ಗೆ ಅನುಕೂಲ ಆಗ್ತದೆ ಮಾಡಿರಿ. ಸ್ಟಾರ್ಟ್ ಮಾಡೋದೇನದ ನೀವು ಮಾರ್ಗಶಿರ ಮಾಸದಾಗೆ ಮಾಡಿರ್ತಿರಲ್ಲ, ಆದ್ರೆ ಮುಗಿಸೋದು ಮತ್ತು ಅನಿವಾರ್ಯವಾಗಿ ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಂದು ಹಾಗಾಗಿ ಹೇಳಿದರು. ಈಗ ಇವತ್ತು ಗುರುವಾರ ಲಕ್ಷ್ಮೀ ಪೂಜೆ ಅದ. ಒಂಚೂರು ದಿನಕ್ಕಿಂತ ಒಂದು ಸ್ವಲ್ಪ ಲಘು ಎದ್ದು ಇವತ್ತೇನದ ಬರೀ ಅನ್ನ ಪಾಯಸ ಅಂತಂದ್ರೆ ಚಿತ್ರಾನ್ನ ಗೋಧಿ ಕುಟ್ಟಿದ ಪಾಯಸ ಮಾಡ್ಲಿಕ್ಕತ್ತೀನಿ ರೀ. 6:10 ಅಂದ್ರೆ ನೈವೇದ್ಯ ಪೂಜಾ ಎಲ್ಲ ಆಗಿತ್ತು ನೋಡ್ರಿ. ಎಷ್ಟು ಲಘು ಹೇಳ್ತೀವಿ ಅಷ್ಟು ಫಾಸ್ಟಾಗಿ ಆಗ್ತದೆ. ಬಟ್ ಏನು ನಾವು ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ಡೇ ಏನೂ ತ್ರಾಸೆ ಆಗಂಗಿಲ್ಲ ರೀ. ಭಕ್ತಿಯಿಂದ ಸ್ತೋತ್ರ ಹೇಳ್ಕೊತ ಪೂಜೆ ಮಾಡ್ಬೋದು, ಹೌದಿಲ್ರಿ? ನೋಡ್ರಿ. ಆದ್ರೆ ಮತ್ತು ಇನ್ನೊಂದು ಏನ್ರಿ, ಇದು ಆಕಳ ಸಗಣಿಯಿಂದ ಏನು ಸಾರಿಸ್ತೇವಲ್ಲ, ಸಾರಿಸಿದ ಮೇಲೆ ಒಂದು 15-20 ನಿಮಿಷ ಬಿಡಬೇಕು. ಯಾಕಂದ್ರೆ ಈ ರಂಗೋಲಿ ಚಂದ ಕೂಡ್ತದೆ. ಆದರೆ ನನಗೆ ಟೈಮ್ ಅಷ್ಟು ಬಿಟ್ರೆ ಮತ್ತು ಬೇರೆ ಕೆಲಸಗಳೆಲ್ಲ ಉಳಿತಾವ. ಹಾಗಾಗಿ ಟೈಮ್ ಏನು ಕೊಡಲಿಲ್ಲ ರೀ ನಾ ಅದು ಆರ್ಲಿಕ್ಕೆ. ಆ್ಯಕ್ಚುಲಿ 6 ತನಕ ಒಂಚೂರು ಬಿಟ್ಟು ಆಮೇಲೆ ನಾವು ರಂಗೋಲಿ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತದೆ. ಅದೇ ರಂಗೋಲಿನೇ ನೋಡ್ಕೋತ ಕೂಡಬೇಕು, ನಿಂದಿರಬೇಕು ಅಂತ ಅನಿಸ್ತದೆ. ಅಷ್ಟು ಚಂದ ಅನಿಸ್ತದೆ ಸಗಣಿ ಮೇಲೆ ಹಾಕಿದ್ದ ರಂಗೋಲಿ. ಇದನ್ನು ಹೆಚ್ಚಾಗಿ ನಾವು ಎಲ್ಲಿ ನೋಡ್ತೀವಿ ಅಂತಂದ್ರೆ ಮಂತ್ರಾಲಯದೊಳಗೆ ನೋಡ್ರಿ. ಮಂತ್ರಾಲಯ ಹತ್ತಿರ ಹಳ್ಳಿಗಳವಲ್ರಿ, ಎಲ್ಲಾರ ಮನೆ ಮುಂದೂ ಸಣ್ಣ ಸಣ್ಣ ಮನೆಗಳೇ ಇರ್ತಾವೆ. ಖರೆ ಎಲ್ಲಾರ ಮನೆ ಮುಂದೂ ಸಗಣಿಯಿಂದ ಸಾರಿಸಿರ್ತಾರ್ರಿ. ಆಮೇಲೆ ದೊಡ್ಡ 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 ರಂಗೋಲಿ ಹಾಕಿರ್ತಾರೆ. ಆ ಸಣ್ಣ ಮನೆಯೇ ಇದ್ದರೂ ರಂಗೋಲಿಯಿಂದ ಅಷ್ಟು ಏನೋ ಒಂದು ನೋಡ್ಕೋತ ನಾವು ಅಲ್ಲಿಂದೇನು ನಾವು ಬಿಚ್ಚಾಲೆಯಿಂದ ಮತ್ತು ಅಣು ಮಂತ್ರಾಲಯದಿಂದ ನಡ್ಕೋತ ಮಂತ್ರಾಲಯಕ್ಕೆ ಬರ್ತಿರ್ತೀವಲ್ಲ, ಅವಾಗ ನೋಡ್ತೀನಿ ರೀ ನಾನು. ಎಲ್ಲಾರ ಮನೆ ಮುಂದೆ ಅಷ್ಟು ಚಂದ ಕಾಣಿಸ್ತಿರ್ತಾವೆ ರಂಗೋಲಿ. ನಮ್ಮ ಮನೆ ಮುಂದೂ ಈ ಥರ ಹಾಕಬೇಕು ಅಂತ ಅನಿಸ್ತಿರ್ತದೆ. ನೀವು ಏನರ ಆ ಕಡೆ ಹೋದ್ರಿ ಅಂದ್ರೆ ಅಬ್ಸರ್ವ್ ಮಾಡಿರಿ,
ಬಹಳ ಚಂದ ದೊಡ್ಡ ದೊಡ್ಡ ರಂಗೋಲಿ ಹಾಕಿರ್ತಾರೆ ರೀ ಅವರು, ಮತ್ತು ಚಂದನೂ ಹಾಕಿರ್ತಾರೆ ನೋಡ್ರಿ. ಇವತ್ತಿನ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ಆಷಾಢ ಮಾಸದೊಳಗೆ ಬರೋ ಶುಕ್ರವಾರ ಪೂಜೆ ಭಾಳ ಅಂದ್ರೆ ಭಾಳ ಶ್ರೇಯಸ್ಸು ರೀ ಮನೆಗೆ. ಆದಷ್ಟು ಒಂಚೂರು ಲಘು ಎದ್ದು ಆದಷ್ಟು 6:30 7 ಅನ್ನೋದಕ್ಕೆ ಪೂಜೆ ಮುಗಿಸ್ಬಿಟ್ರೆ ಮನೆಯೊಳಗೆ ವಾತಾವರಣನೇ ಬೇರೆ ಇರ್ತದೆ ನೋಡ್ರಿ. ನೀವು ಕೂಡ ನಾಳೆಯಿಂದ ಯಾರು ಮಾಡೋರಿದ್ದೀರಿ, ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರ್ತದೆ, ಒಬ್ರಿಗೆ ನೋಡೋದ್ರೊಳಗೆ ಇಂಟ್ರೆಸ್ಟ್ ಇರ್ತದೆ, ಒಬ್ಬೊಬ್ರಿಗೆ ಅನುಕೂಲ ಇರ್ತಾವೆ, ಒಬ್ಬೊಬ್ರಿಗೆ ಇರಂಗಿಲ್ಲ. ಅವ್ರವ್ರ ಸಮಸ್ಯೆಗಳು ಅವರಿಗೆ ಎಲ್ರದ್ದು ಒಂದೇ ಟೈಪ್ ಇರೋದಿಲ್ಲ. ಹಾಗಾಗಿ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ಮಾಡಿರಿ ನೋಡ್ರಿ. ಮಾರ್ಗಶಿರ ಲಕ್ಷ್ಮೀ ಪೂಜೆ ಮತ್ತು ಈ ಆಷಾಢ ಮಾಸದ ವಿಶೇಷತೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಈಗ ನೋಡ್ರಿ ಕಾಯಿ ಪಲ್ಯ ಎಲ್ಲ ಹೊಸಾವು ಬರ್ತಿರ್ತಾವೆ. ಪಲ್ಯಗಳೆಲ್ಲ ಬನಶಂಕರಿ ದೇವಿ, ಯಾರು ಕುಲದೇವ್ರಿದ್ದಾಳೆ ಬನಶಂಕರಿ ಪೂಜಾನು ಭಾಳ ಅಂದ್ರೆ ಭಾಳ ಶ್ರೇಷ್ಠ ರೀ ಶುಕ್ರವಾರ. ಯಾಕಂದ್ರೆ ಬನದ ಶಂಕರಿ, ಬನ ಅಂದ್ರೇ ಗೊತ್ತದ, ಪಲ್ಯಗಳು ಎಲ್ಲ ಬೆಳೆಯೋದು ಬನ, ಕಾಯಿ ಪಲ್ಯಗಳು ಬೆಳೆಗಳು ಎಲ್ಲನೂ ಬೆಳೆಯುವಂಥದ್ದು. ಅದಕ್ಕೆ ಹೊಸ ಬೆಳೆಗಳು ಬರ್ತಾವೆ, ಎಲ್ಲ ಹೊಸ ಬೆಳೆಗಳು ಒಳ್ಳೆ ಬೆಳೆ ಬರಲಿ ಅಂಥೇಳಿ ಬನಶಂಕರಿಗೆ ಈ ಪಲ್ಯಗಳನ್ನೆಲ್ಲ ಏರಿಸಿ ಪೂಜೆ ಮಾಡೋ ಪದ್ಧತಿ ಅದ ರೀ ನೋಡ್ರಿ. ಅಡುಗೆ ನಾನು ನಿಮ್ಗೆ ಮುಂಚೆನೇ ಹೇಳಿಬಿಟ್ಟೀನಿ, ಗೋಧಿ ಕುಟ್ಟಿದ ಪಾಯಸ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಗೋಧಿ ಏನದ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ತಕ್ಕೋತೀನಿ, ಯಾಕಂದ್ರೆ ಫಾಸ್ಟಾಗಿ ಕುದ್ದು ಬಿಡ್ತದೆ. ಇಡೀ ಗೋಧಿ ಇಟ್ಟರೆ ಲಘುನೇನೂ ಆಗಂಗಿಲ್ಲ. ಇನ್ನೂ ಒಂದು ಕುಕ್ಕರ್ ಒಳಗೆ ಬೇಯಿಸ್ಬೇಕ್ರಿ. ನಾ ಕುಕ್ಕರ್ ಒಳಗಂತೂ ಬೇಯಿಸಂಗಿಲ್ಲ. ಹಾಗಾಗಿ ಒಂದ್ರೊಳಗೆ 4 ತುಂಡು ಆಗಷ್ಟು ಸ್ವಲ್ಪ ಮಿಕ್ಸಿಗೆ ಮಾಡಿ ತಕ್ಕೊಂಡು ಇಡ್ಲಿಗತ್ತೀನಿ. ಒಂದು ಕಡೆ ಗೋಧಿ ಕುಟ್ಟಿದ ಪಾಯಸ ಕುದಿಲಿಕ್ಕೆ ಇಡ್ಲಿಗತ್ತೀನಿ, ಇನ್ನೊಂದು ಸೈಡ್ ಅನ್ನಕ್ಕೆ ಇಡ್ಲಿಗತ್ತೀನಿ, ಇನ್ನೊಂದು ಕಡೆ ತೊಗರಿಬೇಳೆ ಕುದಿಲಿಕ್ಕೆ ಇಡ್ಲಿಗತ್ತೀನಿ ನೋಡ್ರಿ. ಇಷ್ಟಂತೂ ಅಡುಗೆ ನಡೆದದ. ಇವತ್ತು ಅಡುಗೆನೂ ಭಾಳ ಅರ್ಲಿ ನಡೆದದ ದಿನಕ್ಕಿಂತ. ನಾ ಡೈಲಿ ಏನದ ವಾಕಿಂಗ್ ಎಲ್ಲ ಹೋಗಿ ಬಂದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತಿದ್ದೆ. ಒಂದು 40 ಮಿನಿಟ್ಸ್ 1 ಅವರ್ ಒಳಗೆ ಅಡುಗೆ ಮುಗೀತಿತ್ತು. ಇವತ್ತೇನದ ಇನ್ನೂ 5 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ಟಿನಿ ನೋಡ್ರಿ. ಮತ್ತು 3-4 ಒಲಿ ಇದ್ದು ಅಂದ್ರಂತೂ ಅಷ್ಟು ಒಮ್ಮೆ ಎಟ್ ಎ ಟೈಮ್ ಇಳಿದು ಬಿಡ್ತಾವ, ಕುದಿಲಿಕ್ಕೆ ಅಷ್ಟೇ ಟೈಮ್ ನೋಡ್ರಿ. ಗೋಧಿ ಕುಟ್ಟಿದ ಪಾಯಸ ಮಾಡಲಿಕ್ಕೆ ಬಹಳ ಟೈಮ್ ತೊಗೊಳಂಗೆ ಇಲ್ರಿ. 10-15 ನಿಮಿಷನೇ ಗೋಧಿ ಕುಟ್ಟಿದ ಪಾಯಸ ರೆಡಿ ಆಗ್ತದ್ರಿ. ಯಾಕಂದ್ರೆ ಮಿಕ್ಸಿಗೆ ಹಾಕಿ ತಕ್ಕೊಂಡ್ಬಿಟ್ಟಿರ್ತೀವಿ, ಹಾಗಾಗಿ ಚೆಂದಾಗಿ ಕುದ್ದು ಬಿಡ್ತದೆ. ಸಮ ಬೆಲ್ಲ ಅಥವಾ ಒಂದು ಸ್ವಲ್ಪ ಕಡಿಮೆ ಬೆಲ್ಲ ಹಾಕಿ ಚೆಂದಾಗಿ ಕುದಿಸ್ಬಿಟ್ಟೆ. ಇನ್ನು ಯಾಲಕ್ಕಿ ಗೋಡಂಬಿ ಹಾಕಿ ಕೈ ಆಡಿಸ್ಬಿಡ್ತೀನಿ. ಮಸ್ತ್ ಟೇಸ್ಟಿಯಾದ ಲಕ್ಷ್ಮೀದೇವಿ ಇಷ್ಟವಾದ ಗೋಧಿ ಕುಟ್ಟಿದ ಪಾಯಸ ರೆಡಿ ಆಯ್ತು ನೋಡ್ರಿ. ಇನ್ನು ಒಗ್ಗರಣೆ ಚಿತ್ರಾನ್ನಕ್ಕೆ ಒಂದು 3-4 ಸ್ಪೂನ್ ಎಣ್ಣೆ, ಜೀರಿಗೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಪುಟಾಣಿ, ಶೇಂಗಾ ಎಲ್ಲ ಹಾಕಿ ಸ್ವಲ್ಪ ಇಂಗು, ಅರಿಶಿನ ಪುಡಿ ಹಾಕಿ ಅನ್ನ ಅಂತೂ ರೆಡಿ ಆಗ್ಯದ. ಹಾಕಿ ಕಲಿಸ್ಬಿಟ್ಟೆ ಅಂತಂದ್ರೆ ಚಿತ್ರಾನ್ನನೂ ರೆಡಿ ಆಗ್ತದೆ. ಗೋಧಿ ಕುಟ್ಟಿದ ಪಾಯಸ, ಚಿತ್ರಾನ್ನ ಇಷ್ಟು ನೈವೇದ್ಯ ಮಾಡಿ ಇನ್ನು ಕತಿ ಓದಿ ಆರತಿ ಮಾಡಿಬಿಡೋದು ನೋಡ್ರಿ. ಉಡಿ ತುಂಬಿ ಲಕ್ಷ್ಮೀ ದೇವಿಗೆ. ಇಷ್ಟು ಇವತ್ತಿನ ದಿನಚರಿ. ಭಾಳ ಸಿಂಪಲ್ ಆದ ಅಡಿಗೆ. ನಿನ್ನೆ ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡೇರಿ. ನಿನ್ನೆ ಏನಾಯಿತು, ನಮ್ಮ ಏರಿಯಾದಾಗ ಎಲ್ಲೋ TC ಬ್ಲಾಸ್ಟ್ ಆಗಿತ್ತಂತ. ಹಾಗಾಗಿ ನಮ್ಮ ಫುಲ್ ಏರಿಯಾನೇ ಬೆಳಗ್ಗೆ 10 ಗಂಟೆಗೆ ಕರೆಂಟ್ ಹೋಗಿದ್ದು, ರಾತ್ರಿ ಬಂದವ್ರಿ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ನೋಡ್ರಿ. ನಿನ್ನೆ ವಿಡಿಯೋ ಬರೋದಿತ್ತು, ಆ ವಿಡಿಯೋನೇ ನಾಳೆ ಅಪ್ಲೋಡ್ ಮಾಡ್ತೀನಿ. ನಾಳೆ ಅಥವಾ ನಾಡಿದ್ದು ಸ್ಯಾಟರ್ಡೆ ಅಪ್ಲೋಡ್ ಮಾಡ್ತೀನಿ ನೋಡ್ರಿ. ಲಕ್ಷ್ಮೀದೇವಿ ಪೂಜೆ, ಮಾರ್ಗಶಿರ ಲಕ್ಷ್ಮೀ ಪೂಜೆ ಭಾಳ ಅಂದ್ರೆ ಭಾಳ ಶ್ರೇಷ್ಠವಾದ್ದು. ನಾನಂತೂ ಎಷ್ಟು ಸಣ್ಣಕ್ಕಿದ್ದಾಗಿಂದ ಮಾಡ್ಲಿಕ್ತೀನಿ. ಇದು 1 ವಾರ ಉಳ್ದಿತ್ರಿ. ನನಗೆಷ್ಟೋ ಮನಸ್ಸಿಗೆ ಕಸಿವಿಸಿ ಅನಿಸೋದು, ಯಾವಾಗ ಇದು ಮಾಡ್ತೀನಿ ಅಂಥೇಳಿ. ಹಾಗಾಗಿ ಈಗ ಕಾಲ ಕೂಡಿ ಬಂತು ನೋಡ್ರಿ. ನಾವು ಎಷ್ಟೇ ಅಂದ್ಕೊಂಡ್ರೂ ಅದರೊಳಗೆ ಪೂಜಾ ವಿಷಯನ್ಯಾಗ ದೇವ್ರು ನಮ್ಮ ಕಡೆ ಯಾವಾಗ ಪೂಜೆ ಮಾಡಿಸ್ಕೋಬೇಕಂತಾನ ಅವಾಗೇ ಆಗ್ತದೆ ನೋಡ್ರಿ. ಹೌದಿಲ್ರಿ? ನೋಡ ಶ್ರೀಹರಿ ಅಂತ ಚಲುವ ನೋಡ, ನೋಡ ರುಕ್ಮಿಣಿ ಅರಸ ನೋಡ, ಎಂಥ ಚಲುವ ನೋಡ. ಕಾಲಂದುಗೆ ಗೆಜೆ ನೋಡ, ಮೇಲೆ ಪಾಲ್ಗಡಲ ಸರಪಳಿ ನೋಡ. ಕಾಲಂದುಗೆ ಗೆಜೆ ನೋಡ, ಮೇಲೆ ಪಾಲ್ಗಡಲ ಸರಪಳಿ ನೋಡ. ಉಂಗುಷ್ಟದಿಂದ ಗಂಗೆ ಪಡೆದ ಮಂಗಳಾತ್ಮಕ ರಂಗ ನೋಡ.
ನೋಡ 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 ಶ್ರೀಹರಿ ಎಂಥ ಚಲುವ ನೋಡ ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ ವಜ್ರದ ಕಿರೀಟ ನೋಡ ಕರ್ಣಕುಂಡಲ ನೋಡ ಚಿನ್ನದ ಕೊಳಲ ನೂದುವಂಥ ಪುಟ್ಟ ಬಾಲಕೃಷ್ಣ ನೋಡ 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 ಶ್ರೀಹರಿ ಎಂಥ ಚಲುವ ನೋಡ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ನೋಡ ವೈಜಯಂತಿ ಮಾಲೆಯ ನೋಡ ವಕ್ಷಸ್ಥಳದಲ್ಲಿ ಲಕ್ಷ್ಮಿಯ ನೋಡ ವೈಜಯಂತಿ ಮಾಲೆಯ ನೋಡ ನಾಭಿಯಿಂದ ಬ್ರಹ್ಮನ ಪಡೆದ ನೀಲವರ್ಣದ ಕೃಷ್ಣ ನೋಡ 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 ಶ್ರೀಹರಿ ಎಂಥ ಚಲುವ ನೋಡ 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 ರುಕ್ಮಿಣಿ ಅರಸ ನೋಡ ಎಂಥ ಚಲುವ ನೋಡ ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ ಕಂದನ ಮೊರೆಯ ಕೇಳಿ ಕಂಬದಿಂದ ಒಡೆದು ಬಂದ ಹಿರಣ್ಯಕಶ್ಯಪನ ಕರಡು ಬಗೆದು ಕೊರಳ ಮಾಲೆ ಧರಸ್ಯ ನೋಡ 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 ಶ್ರೀಹರಿ ಎಂಥ ಚಲುವ ನೋಡ ಕರಿರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ ಕರಿರಾಜನ ಮೊರೆಯ ಕೇಳಿ ಚಕ್ರದಿಂದ ನಕ್ರನ ಸೀಳಿ ಪುರಂದರ ವಿಠಲನಾಗಿ ಗಿರಿಯ ಮ್ಯಾಲೆ ನಿಂತ ನೋಡ 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 ಶ್ರೀಹರಿ ಎಂಥ ಚಲುವ ನೋಡ 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 ರುಕ್ಮಿಣಿ ಅರಸ ನೋಡ ಎಂಥ ಚಲುವ ನೋಡ. ಹರೇ ಶ್ರೀನಿವಾಸ. ಈಗ ನೋಡ್ರಿ ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ್ದು ಡ್ರೆಸ್ ಮಟೀರಿಯಲ್ ಇವು ಏನದ ಭಾಳ ಮಂದಿ ಕೇಳಲಿಕ್ಕತ್ತಿದ್ರಿ, ಅದಕ್ಕೇನದ ಇವನ್ನ ಹಾಕ್ಲಿಕ್ಕತ್ತೀವಿ. ಭಾಳ ಚಂದ ಆಗ್ತವೆ ಡ್ರೆಸ್ ಮಾತ್ರ. ಪ್ಯೂರ್ ಕಾಂಚಿ ಕಾಟನ್ ಪಟೋಲಾ ಬಾರ್ಡರ್ಸ್ ಡ್ರೆಸ್ ಮಟೀರಿಯಲ್ ಇದು. ಕಾಟನ್ ಅದ ರೀ, ವಿತ್ ಬುಟ್ಟ ಡ್ರೆಸ್ ಅದ. ಓನ್ಲಿ ಟಾಪ್ ಫ್ಯಾಬ್ರಿಕ್ 2.5 ಮೀಟರ್, ದುಪ್ಪಟ್ಟ 2.5 ಮೀಟರ್ ಅದ. ಟೋಟಲ್ ಎರಡೂ ಸೇರಿ 950 ರುಪೀಸ್ ಅದ. ಕ್ವಾಲಿಟಿ ಮಾತ್ರ ಸೂಪರಾಗಿ ಬರ್ತಾವೆ ಮತ್ತು ಹೊಲಿಸಿದ್ರಂತೂ ಅಷ್ಟು ಚೆಂದ ಕಾಣಿಸ್ತದ. ನೀವು ಇಂಟ್ರೆಸ್ಟ್ ಇತ್ತಂದ್ರೆ ಆರ್ಡ್ರ್ ಮಾಡಿರಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ವಾಟ್ಸಪ್ ಮಾಡಿರಿ. ಮೊಬೈಲ್ ಮೆಸೇಜ್ ಅಷ್ಟೇ ರೀ, ಕಾಲ್ ಮಾಡಲಿಕ್ಕೆ ಏನು ಹೋಗಬೇಡ್ರಿ. ಯಾಕಂದರೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ನಿಮಗೂ ಸಿಟ್ಟು ಬರ್ತಿರ್ತದೆ. ನಾವು ಬ್ಯುಸಿ ಇರೋದ್ರಿಂದ ಈ ಮೊಬೈಲ್ ನಮ್ಮ ಹತ್ರ ಇರಂಗಿಲ್ಲ, ಇದು ಮನೆ ಒಳಗೆ ಇಟ್ಟಿರ್ತೀವಿ. ಮೆಸೇಜ್ ನೋಡ್ತೀವಿ ಮತ್ತು ಸ್ಕೂಲಿಂದ ಬಂದ ತಕ್ಷಣ ಅದು ನಿಮಗೆ ಆನ್ಸರ್ ಮಾಡ್ತೀವಿ. ಧನ್ಯವಾದಗಳು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.